ಸಂದರ್ಭದಲ್ಲಿ ಅವ್ರನ್ನ ಮನೆ ಒಳಗೆ ಅವ್ರಿಗೆ ಕರ್ಕೊಂಡು ಬಂದು ಒಂದು ಕಡೆಗೆ ದೂರ ಸುಮಾರು ಒಂದು 10 ಕಿಲೋಮೀಟರ್ ದೂರದಲ್ಲಿ ಅವ್ರನ್ನೆಲ್ಲ ಕೂಡ ಪೊಲೀಸು ನಿಂತ್ಕೊಂಡ್ರೆ ಸರ್ ಸುತ್ತ ನಿಂತ್ಕೊಂಡು ಅವ್ರಿಗೆ ಯಾವತ್ತೂ ಅವಕಾಶ ಕೊಡೋದಕ್ಕೆ ಅವ್ರಿಗೆಲ್ಲ ಫೋನುಗಳನ್ನು ಕಿತ್ಕೊಂಡು ಪೊಲೀಸ್ ಇಲಾಖೆಯವರು ಅವ್ರನ್ನ ಒಂಥರ ದಿಗ್ಬಂಧನ ರೀತಿಯಲ್ಲಿ ಹಾಕಿ ಆ ಒಂದು ಪುರುಷರುಗಳನ್ನು ನಾಶ ಮಾಡ್ತಕ್ಕಂಥ ಧ್ವಂಸ ಮಾಡ್ತಕ್ಕಂಥ ಕಾರ್ಯವನ್ನು JCB ಮುಖಾಂತರ ನಡೆಸ್ತಾರೆ. ನಗರ ಪಾಲಿಕೆ JCB ಮುಖಾಂತರ ಇದನ್ನ ಕೇಳಿದ್ದು ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆ. ವಿಚಾರಕ್ಕಾಗಿರ್ತಕ್ಕಂಥ ಜನರನ್ನ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತಂದೇಳಿ ಸುಮಾರು 14 ಜನರ ಮೇಲೆ 5 ಜನ ಹೆಣ್ಮಕ್ಳು ಮತ್ತು 9 ಜನ ಗಂಡುಮಕ್ಕಳ ಮೇಲೆ ಪೊಲೀಸ್ ಇಲಾಖೆ ಕೇಸನ್ನು ಬುಕ್ ಮಾಡ್ತಾರೆ. ಅದು ಕೂಡ ಪಿತೂರಿಯಿಂದನೇ ಬುಕ್ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಈಗ ನಮ್ಮ ಮನಸ್ಸಿನಲ್ಲಿದೆ. ಕೊನೆಗೆ ನಾವು ಕಸ್ಟಡಿ ಆಗುತ್ತೆ 9 ಜನರನ್ನ ಮತ್ತೆ ನಾವು ಅಲ್ಲಿ ಇದು ಮಾಡಿದಕ್ಕೆ ಅರೆಸ್ಟ್ ಮಾಡ್ತಾರಂತ ನಾವು ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ ಪೊಲೀಸ್ ಇಲಾಖೆ. ನೀವು ಅಕ್ರಮವಾಗಿ ಸರ್ಕಾರದ ಯಂತ್ರಗಳನ್ನ ದುರುಪಯೋಗಪಡಿಸಲು ಕರ್ತವ್ಯ ಲೋಪ ಮಾಡೋದ್ರ ಮುಖಾಂತರ ನೀವು ಮಾಡಿರ್ತಕ್ಕಂಥ ಕರ್ತವ್ಯವನ್ನು ಅಡ್ಡಿಪಡಿಸಿದ್ರಂತಂದೇ ಕೇಸ್ ಆಗ್ತಿದ್ರಲ್ಲ, ನಿಮ್ಮ ದೌರ್ಜನ್ಯನ ನಾವು ಖಂಡಿಸ್ತಾ ಇದ್ದೀವಿ ಅಂತಂದ್ರೆ ಪೊಲೀಸ್ ಇಲಾಖೆ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಸರಿಯಾಗಿ 10:30ಕ್ಕೆ ರಾಜವೀರ ವೇದಿಕೆ ಗಾಯಕ 1 ಸರ್ಕಲ್ನಿಂದ ಪ್ರಾರಂಭವಾಗಿರ್ತಕ್ಕಂಥ ಬೈಕ್ ರ್ಯಾಲಿ ಇದು 8ನೇ ವರ್ಷದ ಐತಿಹಾಸಿಕ ರ್ಯಾಲಿ ಕೂಡ ಆಗಬೇಕು ಅನ್ನುವಂಥ ನಾವೆಲ್ಲರೂ ಕೂಡ ಮುಖಂಡರು ಎಲ್ಲ ಆಸಕ್ತಿ ಇಟ್ಟು ಈ ವರ್ಷ ಅದರಲ್ಲೂ ಕೂಡ ವಿಜೃಂಭಣೆಯಿಂದ ಈ ಬೈಕ್ ರ್ಯಾಲಿಯನ್ನು ಜನಜಾಗೃತಿಗಾಗಿ ನಮ್ಮ ಸಮಾಜ ಪ್ರತಿಯೊಂದು ಹಂತದಲ್ಲೂ ಕೂಡ ಜನಜಾಗೃತಿ ಮೂಡಿಸಲಿಕ್ಕಾಗಿ ಒಂದು ಬೃಹತ್ ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ವಿ. ಈ ಒಂದು ಬೈಕ್ ರ್ಯಾಲಿ ಹೊಂಡದ ಸರ್ಕಲ್ನಿಂದ ಪ್ರಾರಂಭವಾಗಿ ದುರ್ಗಾಂಬಿಕಾ ದೇವಸ್ಥಾನ, ಅಗೆದಿಬ್ಬ ಸರ್ಕಲ್, ಅರಳಿಮರ ವೃತ್ತ, ಬಂಬು ಬಜಾರ್, APMC ರಸ್ತೆ, ಹಾಗೂ PV ರಸ್ತೆ, ಅರ್ಣಟಾಕೀಸ್ ವೃತ್ತ, ವಿನೋಬ ನಗರ, 2ನೇ ಮೇನ್, ಚರ್ಚ್ ರಸ್ತೆ, ರಾಮೋನ್ಕ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಶಿವಪ್ಪ ಸರ್ಕಲ್, KTJ ನಗರ, HKR ಸರ್ಕಲ್ ಮಾರ್ಗವಾಗಿ ನಿಟ್ವಳ್ಳಿ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಅಂತ್ಯ ಬೀಳಲಿದೆ. ಈ ಒಂದು ಬೃಹತ್ ಬೈಕ್ ರ್ಯಾಲಿಗೆ ನಾವು ಕೂತಿರ್ತಕ್ಕಂಥ ಎಲ್ಲರೂ ವಾಲ್ಮೀಕಿ ಘಟಕದ ವತಿಯಿಂದ ನಾವು ಪ್ರತಿಯೊಂದು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಎಲ್ಲ ಗ್ರಾಮದ ನಮ್ಮ ಈ ನಾಯಕ ಸಮಾಜದ ಯುವಕರಿಗೆ ಇಷ್ಟ ಹೇಳೋದು, ಇದೊಂದು ಬೃಹತ್ ಬೈಕ್ ರ್ಯಾಲಿ ಆಗಬೇಕು, ಇದಕ್ಕೆ ಕೈ ಜೋಡಿಸಬೇಕು ಅಂತ ಹೇಳಿದ್ರೆ ತಾವು ಪ್ರತಿಯೊಬ್ಬರು ಕೂಡ ತಮ್ಮ ಊರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳನ್ನು ತರೋದ್ರ ಮೂಲಕ ತಾವು ಇವತ್ತು ಜನಜಾಗೃತಿ ಹೇಗಾಗಬೇಕಾಗಿದೆ ಅನ್ನುವಂಥದ್ದು ನೀವೆಲ್ಲ ತಿಳಿದಿದ್ದೀರಿ. ಈ ಜಿಲ್ಲೆಯಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ನಾವು ನಾಯಕ ಸಮಾಜದವರಿದ್ದು ಇವತ್ತು ನಮ್ಮ ಸಮಾಜ ಏನು ಅಂತ ತೋರಿಸ್ಲಿಕ್ಕಾದ್ರೂ 5ನೇ ತಾರೀಕಿನಂದು ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ, ಮತ್ತು ಅದೇ ರೀತಿ ಪ್ರತಿಯೊಬ್ಬರು ನಮ್ಮ ದಾವಣಗೆರೆ ಜಿಲ್ಲೆಯ ನಾಯಕ ಸಮಾಜದ ಮುಖಂಡರುಗಳು ಪ್ರತಿಯೊಬ್ಬರು ಅದೇ ರೀತಿಯಾಗಿ ಎಲ್ಲ ಸರ್ವ ಪಕ್ಷದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಾಯಕ ಸಮಾಜದಲ್ಲೂ ಕೂಡ ಆಗಮಿಸಿ